ನಾನು ಇವತ್ತು ತಲೆ ಕೂದಲಿಗೆ ತುಂಬಾ ಯೂಸ್ಫುಲ್ ಆಗುವಂಥದ್ದು ಒಂದು ಟ್ರಿಕ್ ತೋರಿಸ್ತೀನಿ. ಯಾಕಂದರೆ ಏನು ಕೂಡ ಕೆಮಿಕಲ್ ಹಾಕಿ ಬಳಸಿ ಮಾಡಿರುವಂಥದ್ದೇನಿಲ್ಲ. ಕೆಮಿಕಲಿಂದ ಒಬ್ಬರವ್ರಿಗೆ ಏನಾಗುತ್ತೆ ಅಂದರೆ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ. ಒಬ್ಬರಿಗೆ ಸೂಟ್ ಆಗುತ್ತೆ, ಒಬ್ಬರಿಗೆ ಸೂಟ್ ಆಗೋದಿಲ್ಲ. ಏನಂದರೆ ತಲೆ ಕೂದಲು ಕಪ್ಪು ಮಾಡೋದಕ್ಕೆ ಎಲ್ಲ ಕೆಮಿಕಲ್ ಹಾಕಿರೋದು ಬಳಸೋದಕ್ಕಿಂತ ಈ ರೀತಿ ತುಂಬಾ ಹೆಲ್ದಿಯಾಗಿರೋವಂಥದ್ದು ಬೆಳೆಸ್ಕೋಬೋದು. ಏನಂದರೆ ನಾನಿಲ್ಲಿ ಒಂದು ತೆಂಗಿನ ಚಿಪ್ಪು ತೊಗೊಂಡಿರೋದು. ತೆಂಗಿನ ಚಿಪ್ಪು ನೀವು ಏನು ಮಾಡ್ತೀರಾ, ಕಸಕ್ಕೆ ಹಾಕಿಬಿಡ್ತೀರಾ. ಕಸಕ್ಕೆ ಹಾಕೋ ಬದಲಾಗಿ ಇಷ್ಟೆಲ್ಲ ಯೂಸ್ಫುಲ್ ಆಗುವಂಥದ್ದು ಟ್ರಿಕ್ ಫಾಲೋ ಮಾಡಿಕೊಂಡ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡ್ತಾ ಇರ್ಬೋದು. ನಾನು ಇವಾಗ ಒಂದು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ನಾನು ಇಲ್ಲಿ ತೆಂಗಿನ ಚಿಪ್ಪು ಚೆನ್ನಾಗಿ ಈ ರೀತಿ ಸುಡ್ತಾ ಇದ್ದೀನಿ. ಪೂರ್ತಿ ಒಲೆ ಇದ್ದರೆ ಒಲೆಯಲ್ಲಿ ಕೂಡ ಸುಡ್ಬೋದು, ಇಲ್ಲ ಅಂದವರು ಈ ರೀತಿ ಸ್ಟವ್ ಮೇಲೆ ಇಟ್ಕೊಂಡು ಸುಡ್ಕೋಬೋದು. ಪೂರ್ತಿ ಸುಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಅದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಎಣ್ಣೆ ನೋಡಿ ಚೆನ್ನಾಗಿ ಸುಡಬೇಕು. ಅಲ್ಲಿ ತನಕ ಚೆನ್ನಾಗಿ ಸುಡ್ತಾ ಹೋಗಿ ಯಾವಾಗ ಇದು ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಸುಟ್ಕೋಬೇಕು. ಅದರಲ್ಲಿ 4 ಬಾದಾಮ್ ಕೂಡ ಹಾಕ್ಕೊಳ್ಳಿ. ಬಾದಾಮ್ ಹಾಕೋದ್ರಿಂದ ತುಂಬಾ ಶೈನ್ ಬರುತ್ತೆ ಕೂದಲು ಕೂಡ. ಬಾದಾಮಿ ಯಾವ ರೀತಿ ಅಂದರೆ ನೋಡಿ, ಕಣ್ಣಿಗೆ ಕಾಜಲ್ ಥರ ಯೂಸ್ ಮಾಡೋದಕ್ಕೆ ಬಾದಾಮಿ ಯೂಸ್ ಮಾಡ್ತಾರೆ. ಅದರಿಂದ ಕೂಡ ಶೈನ್ ಬರುತ್ತೆ. ಹಾಗಾಗಿ ನೀವು ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೂ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಉರಿಯೋದಕ್ಕೆ ಸ್ಟಾರ್ಟ್ ಆಯ್ತಲ್ವ, ಆ ತೆಂಗಿನ ಚಿಪ್ಪು ತುಂಬಾ ಒಂದು ಸರ್ತಿ ಹತ್ಕೊಂಡ್ಮೇಲೆ ತುಂಬಾ ಬೇಗ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಯೂಸ್ಫುಲ್ ಅನ್ಬೋದು. ಯಾಕಂದರೆ ಈ ರೀತಿ ಗೊತ್ತಿರೋರು ತುಂಬಾ ಯೂಸ್ ಮಾಡ್ತಾರೆ. ಗೊತ್ತಿಲ್ಲದವ್ರಿಗಾಗಿ ಹೇಳ್ತಾ ಇದ್ದೀನಿ, ತುಂಬಾ ಯೂಸ್ ಆಗುತ್ತೆ, ಟ್ರೈ ಮಾಡ್ಬೋದು. ಇವಾಗ ಇದು ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು. ಉರಿತಾ ನಾನೀಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಯಾಕಂದರೆ ಉರಿಯುತ್ತಾ ಇರೋದಲ್ವ, ಹಾಗಾಗಿ ಉರಿಯುವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಏನಾದರೂ ಕಪ್ಪಿರೋ ಅಂಥದ್ದು ಅದು ಥರ ಈ ರೀತಿ ನಾನು ಹಂಚಿನ ಮೇಲೆ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ವೇಸ್ಟ್ ಇದ್ದರೆ ಅದರಲ್ಲಿ ಕೂಡ ಈ ರೀತಿ ಸುಡೋದಕ್ಕೆ ಇಟ್ಕೋಬೇಕು. ಈ ರೀತಿ ನೋಡಿ ಸುಟ್ಟು ಎಲ್ಲನೂ ಕೂಡ ಈ ರೀತಿ ಪೀಸ್ ಆಗಬೇಕು, ಅಲ್ಲಿವರೆಗೂ ಸುಡಬೇಕು. ಸ್ವಲ್ಪ ಕೂಡ ಈ ರೀತಿ ಗಟ್ಟಿ ಇರಬಾರ್ದು, ಸುಟ್ಟು ಒಂಥರ ಬೂದಿ ಥರ ಆಗಿರಬೇಕು, ಅಲ್ಲಿ ತನಕ ಸುಡಬೇಕಾಗುತ್ತೆ. ಇವಾಗ ನೋಡಿ ಒಂದು 2 ನಿಮಿಷ ಬಿಡಬೇಕು, ಚೆನ್ನಾಗಿ ಸುಟ್ಟು ಎಲ್ಲ ಪೀಸ್ ಆಗುತ್ತೆ. ಬಾದಾಮಿ ಕೂಡ ಚೆನ್ನಾಗಿ ಸುಟ್ಕೋಬೇಕು, ಅಲ್ಲಿ ತನಕ ಅದು ಕೂಡ ಸುಡಬೇಕು ಚೆನ್ನಾಗಿ. ಇವಾಗ ನಾವು ಕಾಣಿಸ್ತಾ ಇರ್ಬೋದು, ಬಾದಾಮಿ ಕೂಡ ಚೆನ್ನಾಗಿ ಸುಟ್ಕೊಂಡು ರೆಡಿ ಆಯಿತು. ನೋಡಿ ಎಷ್ಟೆಲ್ಲ ಎಣ್ಣೆ ಥರ ಇರುತ್ತೆ ಅದರಲ್ಲಿ. ಇವಾಗ ನೋಡಿ ಎಲ್ಲ ಕೂಡ ಈ ರೀತಿ ಸುಟ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು, ಅಲ್ಲಿವರೆಗೂ ನಾವು ಇದು ಎಲ್ಲನೂ ಬಿಡಬೇಕಾಗುತ್ತೆ. 1-2 ಸೆಕೆಂಡ್ ಚೆನ್ನಾಗಿ ತಣ್ಣಗಾಗಲಿ. ಹುರಿದ ಮೇಲೆ ಈ ರೀತಿ ಎಲ್ಲ ತಣ್ಣಗಾಗಿರುತ್ತೆ. ತಣ್ಣಗಾದ್ಮೇಲೆ 1-2 ಸೆಕೆಂಡ್, 5 ನಿಮಿಷ 10 ನಿಮಿಷ ಬಿಡಬೇಕು. ಅದು ಪೂರ್ತಿ ಎಲ್ಲ ತಣ್ಣಗಾಗಬೇಕು. ನಾನು ಒಂದು 5 ನಿಮಿಷ ಬಿಟ್ಟಿದ್ದೀನಿ. 5 ನಿಮಿಷ ಆದಮೇಲೆ ಈ ರೀತಿ ಒಂದು ಬಟ್ಲಲ್ಲಿ ತೆಕ್ಕೊಂಡು ಬಂದಿದ್ದೀನಿ. ನೋಡಿ ಈ ರೀತಿ ರೆಡಿಯಾಗಿರುತ್ತೆ. ಇವಾಗ ಇದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿಯಾಗಿ ಮಾಡ್ಕೊಂಬರ್ಬೇಕು. ತುಂಬಾ ಪುಡಿಯಾಗಿರಬೇಕು ನೋಡಿ, ಫುಲ್ ಪುಡಿ ಮಾಡ್ಕೊಂಬರ್ಬೇಕು. ಇವಾಗ ನಾನು ಪುಡಿ ಮಾಡ್ಕೊಂಡು ಬಂದೆ. ಈ ರೀತಿ ಬಟ್ಲಲ್ಲಿ ರೆಡಿಯಾಗಿರೋದು ನೋಡಿ. ನೀವು ಬೇಕಾದರೆ ನೀವು ಇದರಲ್ಲಿ ನಿಶಾ ಮೆಹಂದಿ ಯೂಸ್ ಮಾಡೋ ಬದಲಾಗಿ ನೀವು ಈ ರೀತಿ ನಿಪುರ್ ಮೆಹಂದಿ ಯೂಸ್ ಮಾಡ್ಕೊಂಡು ಅದರಲ್ಲಿ ಕೂಡ ಹಚ್ಕೋಬೋದು. ನಾವೇನು ಮಾಡ್ತೀವಿ, ನಿಶಾ ಮೆಹಂದಿ ಬ್ಲ್ಯಾಕ್ ಮೆಹಂದಿ ಯೂಸ್ ಮಾಡ್ತೀವಲ್ಲ, ಅದ್ರ ಬದಲಾಗಿ ಈ ರೀತಿ ನಿಪುರ್ನಲ್ಲಿ ಈ ರೀತಿ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದವರು ಇದರಲ್ಲಿ ಒಂದು 3-2 ಚಮಚದಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಕೊಂಡು ಹಚ್ಕೋಬೋದು. ಇಲ್ಲ ಸ್ವಲ್ಪ ತಲೆಯಲ್ಲಿ ಹೊಟ್ಟು ಕೂಡ ಇದೆ, ಅದು ಕೂಡ ಕಡಿಮೆ ಆಗಬೇಕು ಅಂದವ್ರು ಬೇಕಾದರೆ ಈ ರೀತಿ ಇದರಲ್ಲಿ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೋಬೇಕು. ಮೊಸರು ಕೂಡ ಆ್ಯಡ್ ಮಾಡೋದ್ರಿಂದ ಒಂಥರ ಶೈನ್ ಬರುತ್ತೆ, ಮತ್ತು ತಲೆ ಕೂದಲು ಕೂಡ ಏನಾಗುತ್ತೆ ಅಂದರೆ ಹೊಟ್ಟಿರೋದೆಲ್ಲ ಹೊಂಟೋಗುತ್ತೆ. ನಾನು ಈಗ ಈ ರೀತಿ ಒಂದು ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೂಡ ಮಾಡೋದ್ರಿಂದ ಚೆನ್ನಾಗಿ ಶೈನ್ ಬರುತ್ತೆ, ಕೂದಲು ಕೂಡ ಉದುರೋದಿಲ್ಲ, ಮತ್ತು ತುಂಬಾ ಬ್ಲ್ಯಾಕ್ ಕೂದಲಾಗುತ್ತೆ. ಒಂಥರ ಟ್ರೈ ಮಾಡಿ, ಖಂಡಿತವಾಗಿ ನಿಮಗೂ ಕೂಡ ಯೂಸ್ ಆಗುತ್ತೆ. ಇವಾಗ ನೋಡಿ ಒಂಥರ ಗೋದ್ರೇಜ್ ಯಾವ ರೀತಿ ಇರುತ್ತಲ್ವ, ಅದೇ ಥರ ಕಾಣಿಸ್ತಾ ಇರೋದು ನೋಡಿ. ಎಲ್ಲಿಗೆ ತಲೆಗಾದರೂ ಅಲ್ಲಿ ಸಣ್ಣ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವರಿಗೂ ಕೂಡ ಯೂಸ್ ಮಾಡ್ಕೋಬೋದು. ಕೆಮಿಕಲ್ ಬಳಸೋ ಬದಲಾಗಿ ಈ ರೀತಿ ನಾವು ಹಚ್ಕೊಂಡ್ರೆ ಮಕ್ಕಳಿಗೂ ಕೂಡ ಈ ಎಲ್ಲ ಚಿಕ್ಕವರು ದೊಡ್ಡವ್ರ ತನಕ ಬೆಳೆ ಕೂದಲು ಆಗ್ತಾನೆ ಇರೋದು, ಹಾಗಾಗಿ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ನನಗೆ ತಲೆ ಕೂಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಒಂದು ಬ್ರಷ್ ಇದ್ದರೆ ಬ್ರಷಿಂದ ಹಚ್ಕೊಳ್ಳಿ, ಇಲ್ಲಾಂದರೆ ಕೈಯಿಂದ ಕೂಡ ಹಚ್ಕೋಬೋದು. ನೀವು ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ನೀವು ನಿಮಗೆ ಟೈಮ್ ಇದ್ದರೆ ಬಿಡ್ಬೋದು, ಇಲ್ಲ ಅಂದರೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ, ಬರುತ್ತೆ. ಇವಾಗ ನೋಡಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಹಚ್ಕೋಬೇಕು. ಮೆಹಂದಿ ಯಾವ ರೀತಿ ಹಚ್ಕೋತೀವಿ ಅದೇ ಥರ ಹಚ್ಕೊಂಡು ಒಂದು 15-20 ನಿಮಿಷ ಬಿಟ್ಕೊಂಡು ನೀವು ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಳ್ಳುವಾಗ ಚೆನ್ನಾಗಿ ಮುಖ ಕೆಳಗಡೆ ಇಟ್ಕೊಂಡು ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಮುಖದ ಮೇಲೆಲ್ಲ ಹಾಕೋಗುತ್ತೆ, ಹಾಗಾಗಿ ಚೆನ್ನಾಗಿ ಈ ರೀತಿ ತುಂಬಾ ಬ್ಲ್ಯಾಕ್ ಇರುತ್ತೆ. ಸ್ವಲ್ಪ ಕೂಡ ಮುಖದ ಮೇಲೆ ಬಂದರೆ ಮುಖ ಕೂಡ ಚೆನ್ನಾಗಿ ಬ್ಲ್ಯಾಕ್ ಥರ ಆಗಿಬಿಡುತ್ತೆ. ಹಾಗಾಗಿ ತುಂಬಾ ಬ್ಲ್ಯಾಕ್ ಇರೋದಲ್ವ, ಹಾಗಾಗಿ ಸ್ವಲ್ಪ ವಾಶ್ ಮಾಡ್ಕೊಳ್ಳುವಾಗ ಕೇರ್ಫುಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೋದು. ಎಷ್ಟು ಬ್ಲ್ಯಾಕ್ ಇರುತ್ತೆ ಅಂದರೆ ನೋಡಿ ಗೊತ್ತಾಗುತ್ತೆ. ಒಂದು ಸರ್ತಿ ನೀವು ಹಚ್ಕೊಂಡು ನೋಡಿ ಗೊತ್ತಾಗುತ್ತೆ. ನೀವೆಲ್ಲ ಕೆಮಿಕಲ್ ಬಳಸೋರಿಗೆ ಈ ರೀತಿ ಯೂಸ್ ಆಗುವಂಥದ್ದು ತುಂಬಾ ಟ್ರಿಕ್ಫುಲ್ ಆಗುವಂಥ ಟಿಪ್ಸ್ ನೋಡಿ.
ನಾನು ಇವಾಗ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು 15 ನಿಮಿಷ ಬಿಟ್ಕೊಂಡು ವಾಶ್ ಮಾಡ್ಕೊಂಡು ಬಿಡ್ತೀನಿ. ಇವತ್ತಿನ ಟಿಪ್ಸ್ ನಿಮಗೂ ಕೂಡ ಯೂಸ್ ಅನಿಸಿದರೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ ಕಮೆಂಟ್ಸಲ್ಲಿ ತಿಳಿಸ್ಬೋದು ಅಂತ ಕೇಳ್ಕೊತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಮತ್ತೊಂದು ಸರ್ತಿ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ. ನಮ್ಮ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸ್ತಾ ಇದ್ದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.